ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿ ಕನ್ನಡತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಸ್ಕಿನ್ ಕೇರ್ ಸಿಂಪಲ್ ಟಿಪ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಹುಬ್ಬು ದಪ್ಪ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡಿ. ತುಂಬ ಜನಕ್ಕೆ ಇದು ಒಂದು ಸಮಸ್ಯೆಯಾಗಿರ್ತದೆ. ಸ್ಕಿನ್ ಕೇರನ್ನು ಹೇಗೆ ಮೇಂಟೈನ್ ಮಾಡೋದು, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ಸ್ಕಿನ್ ಕೇರ್ ಮಾಡುವುದು ಹೇಗೆ ಅಂತ. ಅದಕ್ಕೆಲ್ಲ ಇವತ್ತು ಸಿಂಪಲ್ ಮನೆಮದ್ದನ್ನು ನೋಡಿಕೊಂಡು ಬರೋಣ. ಮೊದಲಿಗೆ ಕ್ಯಾರೆಟನ್ನು ಹಸಿ ಕ್ಯಾರೆಟನ್ನು ತಿನ್ನೋದ್ರಿಂದ ನಮ್ಮ ಸ್ಕಿನ್ ತುಂಬ ಗ್ಲೋ ಆಗ್ತದೆ, ಶೈನಿ ಆಗ್ತದೆ. ಇನ್ನೊಂದು ಸೌತೆಕಾಯಿ, ಅದನ್ನು ಕಟ್ ಮಾಡಿ ಕಣ್ಣಿನ ಮೇಲೆ ಇಡುವುದರಿಂದ ಕಣ್ಣು ತುಂಬ ತಂಪಾಗ್ತದೆ ಮತ್ತು ಕಣ್ಣಿನಲ್ಲಿರುವಂಥ ಡಾರ್ಕ್ ಸ್ಪಾಟ್ಸ್ ಎಲ್ಲದು ಮಾಯವಾಗ್ತದೆ. ಬೀಟ್ರೂಟನ್ನು ಜ್ಯೂಸ್ ಮಾಡಿ ಸಹ ಕುಡಿಬೋದು ಅಥವಾ ಪಲ್ಯ ಮಾಡಿ ಕೂಡ ತಿನ್ಬೋದು. ಒಟ್ಟಾರೆ ಬೀಟ್ರೂಟನ್ನು ನಾವು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆಯಾಗ್ತದೆ. ಡೈಲಿ 1 ಲೋಟ ಹಾಲು ಕುಡಿಯೋದ್ರಿಂದ ನಮ್ಮ ಫೇಸಲ್ಲಿರುವ ಆಯಿಲಿ ಅಂಶವು ಕಡಿಮೆಯಾಗ್ತದೆ. ನಾವು ಎಲ್ಲಿಗಾದರೂ ಆಚೆ ಹೊರಗಡೆ ಹೋಗಿ ಒಳಗಡೆ ಬಂದಾಗ ತಟ್ಟನೆ ತಣ್ಣೀರಿಂದ ಮುಖವನ್ನು ತೊಳಿಬೇಕು. ಸೋಪ್ ಹಾಕೋದಿದ್ರೂ ಪರವಾಗಿಲ್ಲ, ಫಸ್ಟ್ ನೀರಿಂದ ಫೇಸನ್ನು ವಾಶ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಫೇಸಲ್ಲಿರುವಂತಹ ಡಸ್ಟ್ಗಳು ಹೋಗಿ ಫೇಸೆಲ್ಲ ಕ್ಲಿಯರ್ ಆಗ್ತದೆ. ಇಲ್ಲದ್ರೆ ಡಸ್ಟ್ ಫೇಸಲ್ಲಿ ಇದ್ದ ಕಾರಣದಿಂದ ಪಿಂಪಲ್ಸ್ ಆಗುವ ಸಾಧ್ಯತೆಗಳಿರ್ತದೆ. ದಿನಕ್ಕೆ 1 ಬಾರಿ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನೆಣ್ಣೆಯನ್ನು ಮುಖಕ್ಕೆ ಹಚ್ಚೋದ್ರಿಂದ ಮುಖವು ಸ್ವಲ್ಪ ಶೈನಿ ಆಗ್ತದೆ ಮತ್ತು ಸ್ಮೂತ್ ಆಗ್ತದೆ. ಈ ಚಳಿಗಾಲದಲ್ಲಿ ಮುಖ ಒಡೆಯುವಂಥದ್ದು, ಸ್ಕಿನ್ ಒಡೆಯುವಂಥದ್ದು ಅದೆಲ್ಲ ಕಡಿಮೆಯಾಗ್ತದೆ. ನೈಟ್ ಮಲಗುವ ಮೊದಲು ಒಂದು ಸಲ ಮುಖವನ್ನು ಕ್ಲೀನ್ ಮಾಡಿ ತೊಳೆದು ಟವೆಲ್ನಿಂದ ಮುಖವನ್ನು ಒರೆಸಿ ಮಲಗೋದ್ರಿಂದ ಮುಖವು ಸ್ವಲ್ಪ ಸ್ಮೂತ್ ಆಗ್ತದೆ ಮತ್ತು ಮುಖದಲ್ಲಿರುವ ಡಸ್ಟ್ ಆಗಿರ್ಬೋದು, ಬೆವರಿನಂಶ ಎಲ್ಲ ಹೋಗ್ತದೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.